ಬಯೋಟೆಕ್ನಾಲಜಿಯ ಎರಡನೇ ಭಾಗವಾದಂತಹ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಪಾಠವನ್ನು ನಾವು ಇವತ್ತು ಓದಲಿಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಬೇಸಿಕಲಿ KCETಯಲ್ಲಿ ಬರುವಂತಹ ಕ್ವಶನ್ಸ್ಗಳನ್ನು ನಾವು ಫೋಕಸ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಆ್ಯಂಡ್ 3-4 ಕ್ವಶನ್ಸ್ಗಳು ಈ ಪಾಠದಿಂದ ಬರುವಂಥ ಎಲ್ಲ ಚಾನ್ಸಸ್ಗಳು ಇದ್ದಾವೆ. ಸೊ ಇದು ಚಾಪ್ಟ್ರಲ್ಲಿ ಏನೇನು ಫೋಕಸ್ ಮಾಡಬೇಕು, ವಾಟ್ ಆರ್ ದ ಥಿಂಗ್ಸ್ ವಿ ಶುಡ್ ನೋ ಇಟ್. ಸೊ ನಮಗೆ ಸ್ಪೆಸಿಫಿಕಲಿ ಗೊತ್ತಿರಬೇಕು ಇಂತಿಷ್ಟೇ ಥಿಂಗ್ಸ್ಗಳಂತ ಇದೆ. ವೆರಿ ಸಿಂಪಲ್ ಚಾಪ್ಟರ್, ವೆರಿ ಸ್ಪೆಸಿಫಿಕ್ ಟು ದ ಪಾಯಿಂಟ್ಸ್ಗಳಿದ್ದಾವೆ. ಅದಷ್ಟನ್ನು ಓದ್ಕೊಂಡ್ರೆ ಸಾಕಾಗುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಈ ಚಾಪ್ಟರಿಂದ. ಓಕೆ, ಸೊ ಲೆಟ್ಸ್ ನೋ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಬಯೋಟೆಕ್ನಾಲಜಿ ಅಂದರೆ ಏನು ಅಂತ ಆಲ್ರೆಡಿ ನಾವು ತಿಳ್ಕೊಂಡಿದ್ದೇವೆ. ದಟ್ ಮಾನವನಿಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಯೂಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಅದು ಎನ್ಸೈಮ್ಸ್ಗಳು ಅಥವಾ ಅದು ಯಾವುದೇ ಒಂದು ಭಾಗಗಳನ್ನು ಉಪಯೋಗಿಸ್ಕೊಂಡು, ಹೌದಾ. ಸೊ ಅದೇ ರೀತಿಯಲ್ಲಿ ನಾವು ಇಲ್ಲಿ ಬೇರೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಮಾಡಿಫೈ ಮಾಡ್ಕೊಳ್ತೇವೆ. ಆ ಮಾಡಿಫಿಕೇಷನ್ಸ್ಗಳು ಏನೇನು, ಅದರಿಂದ ಏನೇನು ಲಾಭ ಪಡ್ಕೊಂಡಿದ್ದೇವೆ ಅನ್ನೋದು ಈ ಚಾಪ್ಟರ್ಲಿ ನಾವು ನೋಡಿದ್ದೇವೆ ಆಲ್ರೆಡಿ. ಸೊ ಈ ಒಂದು ಬಯೋಟೆಕ್ನಾಲಜಿ ಫೀಲ್ಡಲ್ಲಿ ಯೂಸ್ ಮಾಡುವಂಥ ಬೇರೆ ಬೇರೆ ರೀತಿಯ ರಿಸರ್ಚ್ ಏರಿಯಾಗಳು ಯಾವುದು ನೋಡಿರಿ. ಸೊ 3 ರಿಸರ್ಚ್ ಏರಿಯಾಗಳನ್ನು ಕೊಟ್ಟಿದ್ದಾನೆ ನಾನು. ಓಕೆ, ದಟ್ ಇಸ್ ಪ್ರೊವೈಡಿಂಗ್ ದ ಬೆಸ್ಟ್ ಕ್ಯಾಟಲಿಸ್ಟ್, ಯು ಕ್ಯಾನ್ ಸಿ ದಟ್ ಇನ್ ದ ಫಾರ್ಮ್ ಆಫ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್ಸ್, ಯೂಶ್ವಲಿ ಅ ಮೈಕ್ರೋಬ್ ಆರ್ ಅ ಪ್ಯೂರ್ ಎನ್ಸೈಮ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದರೆ ನಾವು ಸರಿಯಾದಂತಹ ಇಂಪ್ರೂವ್ ಆದಂತಹ ಒಳ್ಳೆ ಕೆಲಸವನ್ನು ಮಾಡುವಂಥ ಎನ್ಸೈಮನ್ನು ಅಥವಾ ಮೈಕ್ರೋಬ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು. ಎರಡನೇದು ಬಂದು ಕ್ರಿಯೇಟಿಂಗ್ ಆಪ್ಟಿಮಲ್ ಕಂಡೀಷನ್ಸ್ ಥ್ರೂ ಎಂಜಿನಿಯರಿಂಗ್ ಫಾರ್ ಅ ಕ್ಯಾಟಲಿಸ್ಟ್. ಸೊ ಆಪ್ಟಿಮಮ್ ಕಂಡೀಷನ್ ಅಂತ ಏನು ಕರಿತೇವೆ, ಸೊ ಪ್ರೊವೈಡಿಂಗ್ ದ ರೈಟ್ ಎನ್ವಿರಾನ್ಮೆಂಟ್ ಫಾರ್ ದ ಗ್ರೋತ್ ಆಫ್ ಮೈಕ್ರೋಬ್ಸ್. ಸೊ ಅಂತಹ ಒಂದು ಪರ್ಟಿಕ್ಯುಲರ್ ಕೆಲಸವನ್ನು ಮಾಡುವಂಥದ್ದು ಎರಡನೇ ರಿಸರ್ಚ್ ಏರಿಯಾ. ಮೂರನೇ ರಿಸರ್ಚ್ ಏರಿಯಾ ಬಂದು ದಟ್ ಇಸ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ನಾನು ನಿಮಗೆ ಹಾಗೆ ಹೇಳಿದಾಗೆ, ಸೊ ಆಫ್ಟರ್ ದ ಪ್ರೊಡಕ್ಷನ್ ಆಫ್ ಪರ್ಟಿಕ್ಯುಲರ್ ಎನಿ ಆಫ್ ದ ಮಟೀರಿಯಲ್ಸ್ ಆರ್ ಪ್ರಾಡಕ್ಟ್ಸ್, ಸೊ ಅದನ್ನು ಸರಿಯಾಗಿ ಫಿಲ್ಟ್ರೇಷನ್ ಮಾಡಿ, ಸಪರೇಟ್ ಮಾಡಿ, ಪ್ಯೂರಿಫಿಕೇಷನ್ ಮಾಡಿ ಟಿಲ್ ದ ಮಾರ್ಕೆಟಿಂಗ್. ಸೊ ಅದನ್ನ ನಾವು ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಹೇಳಿ ಕರಿಬೋದು. ಅಗ್ರಿಕಲ್ಚರ್ ಫೀಲ್ಡಲ್ಲಿ ಯಾವ ರೀತಿಯ ಬಯೋಟೆಕ್ನಾಲಜಿಯನ್ನು ಅಪ್ಲಿಕೇಶನ್ ಮಾಡ್ಕೊಂಡಿದ್ದೇವೆ ಹೇಳಿದ್ರೆ ಇದರಲ್ಲಿ ನೋಡ್ತೇವೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೆಟ್ಸ್ ಲರ್ನ್ ಫುಡ್ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಯಾವ 3 ಮೆಥಡ್ಸ್ಗಳನ್ನು ನಾವು ಜನರಲಿ ಯೂಸ್ ಮಾಡ್ತೇವೆ. ಅಬ್ಸರ್ವ್ ಮಾಡಿ ನೋಡಿ. ಮೊದಲನೇದು ಕೆಮಿಕಲ್ ಅಗ್ರಿಕಲ್ಚರ್, ಎರಡನೇದು ಆರ್ಗ್ಯಾನಿಕ್, ಮೂರನೇದು ಜೆನೆಟಿಕಲಿ ಎಂಜಿನಿಯರ್ಡ್ ಕ್ರಾಪ್. ಇಟ್ ಇಸ್ ಅ ಲಾಂಗ್ ಟರ್ಮಿಗೆ ಹಾರ್ಮ್ಫುಲ್ ಮೆಥಡ್. ಇದರಲ್ಲಿ ಯೀಲ್ಡ್ ಸ್ವಲ್ಪ ಕಡಿಮೆ ಆಗುತ್ತೆ ಆ್ಯಂಡ್ ಕಾಸ್ಟ್ಸ್ ಮೋರ್. ದಿಸ್ ಈಸ್ ದ ಗುಡ್ ಒನ್ ರೈಟ್ ನೌ. ಸೊ ಕಾಸ್ಟ್ ಕೂಡ ತುಂಬ ಹೈ ಇದ್ರೂ ಕೂಡ ರೀಯೂಸಬಲ್ ಇರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಸೇ ದಟ್ ಹಾರ್ಮ್ಲೆಸ್ ಅಂತ ಕೂಡ ಹೇಳ್ಬೋದು ನಾವು, ಅಲ್ವಾ. ಓಕೆ, ಸೊ ಇದು ಇಲ್ಲಿ ನಾವು ಒಂದಿಷ್ಟು ಟರ್ಮಿನಾಲಜಿಗಳನ್ನು ನೋಡ್ತೇವೆ ನೆಕ್ಸ್ಟು. ಸೊ ಅಬ್ಸರ್ವ್ ಮಾಡಿ. ಸೊ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ. ಸೊ ಗ್ರೀನ್ ರೆವಲ್ಯೂಷನ್ ಇಟ್ಸ್ ಲೈಕ್ ದ ಅದರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇರ್ಬೋದು, ಆಯಿತಾ, ಅಥವಾ ಗಾರ್ಮೆಂಟ್ ರೆವಲ್ಯೂಷನ್ ಇರ್ಬೋದು, ಅಥವಾ ಬ್ಲೂ ರೆವಲ್ಯೂಷನ್ ಅಂತ ಕರಿತೇವೆ, ಫಿಶರೀಸ್ ಅದರ ಬಗ್ಗೆ. ಅದೇ ರೀತಿಯಲ್ಲಿ ಗ್ರೀನ್ ರೆವಲ್ಯೂಷನ್ ಅಂದರೆ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂಥದ್ದು, ಆಯಿತಾ. ಸೊ ಈ ರೆವಲ್ಯೂಷನಲ್ಲಿ ನಾವು ಬೇಸಿಕಲಿ ದರ್ ವಾಸ್ ಡೆವಲಪ್ಮೆಂಟ್ ಆಫ್ ಎಗ್ರೋಕೆಮಿಕಲ್ಸ್ಗಳನ್ನು ಯೂಸ್ ಮಾಡುವಂಥದ್ದು ಜಾಸ್ತಿ ಆಯಿತು. ಓಕೆ, ಆ್ಯಂಡ್ ಈ ಕ್ರಾಪ್ ವೆರೈಟೀಸ್ಗಳು ಜಾಸ್ತಿ ಆದವು. ಓಕೆ, ಆ್ಯಂಡ್ ಎಟ್ ದ ಸೇಮ್ ಟೈಮ್ at the end of green revolution you can see the effects of agrochemicals that led to the organic farming. Okay, ಇದು green revolution. ಸೊ ಅದರಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಒಂದು ನೋಡಿದ್ರೆ ಟಿಶ್ಯೂ ಕಲ್ಚರ್. ಓಕೆ, ಏನಿದು ಟಿಶ್ಯೂ ಕಲ್ಚರ್ ಅಂದರೆ, ಸೊ ಯೂಸಿಂಗ್ ಅ ಸ್ಪೆಸಿಫಿಕ್ ಪಾರ್ಟ್ ಆಫ್ ದ ಪ್ಲಾಂಟ್, ಯಾವುದೇ ಪ್ಲಾಂಟಿನ ಯಾವುದೇ ಒಂದು ಸ್ಪೆಸಿಫಿಕ್ ಭಾಗವನ್ನು ತಗೊಂಡ್ರು ಕೂಡ ಅದರಿಂದ ನಾವು ಹೊಸದಾದಂತಹ ಒಂದು ಪ್ಲಾಂಟನ್ನು ಡೆವಲಪ್ ಮಾಡುವಂಥದ್ದು, ಅದಕ್ಕೆ ನಾವು ಟಿಶ್ಯೂ ಕಲ್ಚರ್ ಅಂತ ಕರಿತೇವೆ. ದ ಪ್ಲಾಂಟ್ ಪಾರ್ಟ್ ವಿಚ್ ಈಸ್ ಯೂಸ್ ಟು ಜನರೇಟ್ ಅ ಹೋಲ್ ಪ್ಲಾಂಟ್. ನಾವು ಯಾವ ಒಂದು ಪ್ಲಾಂಟಿನ ಭಾಗವನ್ನು ಒಂದು ಹೊಸ ಪ್ಲಾಂಟ್ ಆಗಿ ನಾವು ಜನರೇಟ್ ಮಾಡಲಿಕ್ಕೆ ಉಪಯೋಗಿಸ್ತೇವೋ ಆ ಪ್ಲಾಂಟನ್ನು ನಾವು ಎಕ್ಸ್ ಪ್ಲಾಂಟ್ ಅಂತ ಹೇಳಿ ಕರಿತೇವೆ, ಆಯಿತಾ. ಈ ಎಕ್ಸ್ ಪ್ಲಾಂಟ್ನಲ್ಲಿ ಸೆಲ್ಸ್ಗಳಿರ್ತವೆ. ಯಾವ ಸೆಲ್ಸ್ಗಳಿಗೆ ಹೋಲ್ ಪ್ಲಾಂಟನ್ನ ಜನರೇಟ್ ಮಾಡುವಂಥ ಎಬಿಲಿಟಿ ಇರುತ್ತೋ ಆ ಒಂದು ಎಬಿಲಿಟಿಗೆ ಟೋಟಿಪೊಟೆನ್ಸಿ ಅಂತ ಕರಿತೇವೆ.
ಏನಂತ ಕರಿತೇವೆ? ಟೋಟಿ ಪೊಟೆನ್ಸಿ ಅಂತೇಳಿ ಕರಿತೇವೆ. ಆಯಿತಾ? ನೆಕ್ಸ್ಟ್ ಶಬ್ದ ಬರುವಂಥದ್ದು ಮೈಕ್ರೋ ಪ್ರೊಪಗೇಷನ್ ಅಂತೇಳಿ. ಮೈಕ್ರೋ ಪ್ರೊಪಗೇಷನ್ ಅಂದರೆ ಏನು? ಡೆವಲಪ್ಮೆಂಟ್ ಆಫ್ ಆರ್ ಪ್ರೊಡಕ್ಷನ್ ಆಫ್ ಥೌಸಂಡ್ಸ್ ಆಫ್ ಪ್ಲಾಂಟ್ಸ್ ಯೂಸಿಂಗ್ ಟಿಶ್ಯೂ ಕಲ್ಚರ್. ಟಿಶ್ಯೂ ಕಲ್ಚರ್ನ ಉಪಯೋಗಿಸ್ಕೊಂಡು ಸೊ ಜಾಸ್ತಿ ಪ್ಲಾಂಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಮೆಥಡ್ಗೆ ಮೈಕ್ರೋ ಪ್ರೊಪಗೇಷನ್ ಅಂತ ಹೇಳಿ ನಾವು ಕರೆಯುವಂಥದ್ದು. ಸೊ ಈ ಮೈಕ್ರೋ ಪ್ರೊಪಗೇಷನಲ್ಲಿ ಎಲ್ಲ ಡೆವಲಪ್ ಆಗಿರುವಂಥ ಪ್ಲಾಂಟ್ಗಳು ಏನಾಗಿರ್ತವೆ? ದೇ ಆರ್ ಐಡೆಂಟಿಕಲ್ ಟು ಒರಿಜಿನಲ್ ಪ್ಲಾಂಟ್. ಏನಾಗಿರ್ತವೆ? ದೇ ಆರ್ ಐಡೆಂಟಿಕಲ್ ಟು ಒರಿಜಿನಲ್ ಪ್ಲಾಂಟ್. ಒರಿಜಿನಲ್ ಪ್ಲಾಂಟಿಗೆ ಐಡೆಂಟಿಕಲ್ ಆಗಿರ್ತವೆ. ಅಂತಹ ಐಡೆಂಟಿಕಲ್ ಆಗಿರುವಂಥ ಪ್ಲಾಂಟ್ಸ್ಗಳಿಗೆ ಸೋಮಾ ಕ್ಲೋನ್ಸ್ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ ನಾವು? ಸೋಮಾ ಕ್ಲೋನ್ಸ್. ಎಕ್ಸಾಂಪಲ್ಸ್ಗಳನ್ನು ತಗೋಬಹುದು: ಟೊಮ್ಯಾಟೊ, ಬನಾನಾ, ಆ್ಯಪಲ್, ಆಲ್ ದ ವಿಚ್ ಎವರ್ ಯು ವಾಂಟ್ ಟ್ರೈ. ಓಕೆ, ನಂತರ ಬಂದು ಈ ಕ್ವಶನ್ ಕೇಳಿದ್ದಾನೆ 2025ರಲ್ಲಿ. ಈಗ ನಾನು ಹೇಳುವಂಥ ಟಾಪಿಕ್ ಮೇಲೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮೆರಿಸ್ಟೆಮ್ಸ್ ಅಂತ ಹೇಳಿ. ಸೊ ದೀಸ್ ಆರ್ ದ cells or the tissues which are virus free. Okay, virus free cells ಗಳು ಅಥವಾ ಟಿಶ್ಯೂಸ್ ಗಳಾಗಿರ್ತವೆ. ಸೊ which are found in apical and axillary part of the plant. Okay, apical and axillary part of the plant ಅಲ್ಲಿ ನೋಡಬಹುದು ನಾವು. ಇದ್ರ ಮೇಲೆ 2025 ಒಂದು ಕ್ವಶನ್ ಕೇಳಿದಾನೆ. ನಾನು PYQ ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿ ಹೇಳ್ತೇನೆ ನಿಮಗೆ. ಓಕೆ, ಕ್ವಶನ್ ಹೀಗೆ ಕೇಳಬಹುದು ಫ್ಯೂಚರಲ್ಲಿ ಕೂಡ. ಪ್ಲಾಂಟಿನ ಯಾವ ಭಾಗ ವೈರಸ್ ಫ್ರೀ ಇರುತ್ತೆ ಅದರಿಂದ ನಾವು ಟಿಶ್ಯೂ ಕಲ್ಚರ್ ಅಥವಾ ಹೊಸ ಪ್ಲಾಂಟನ್ನು ಡೆವಲಪ್ ಮಾಡ್ಬೋದು, ಅಥವಾ ವೈರಸ್ ಫ್ರೀ ಪ್ಲಾಂಟನ್ನು ಡೆವಲಪ್ ಮಾಡ್ಬೋದು. ಆಗ ಎಪಿಕಲ್ ಮತ್ತು ಎಕ್ಸಿಲರಿ ಮೆರಿಸ್ಟೆಮ್ಸ್ ಅಂತ ಹೇಳಿ ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡು ಆಪ್ಷನ್ಸ್ಗಳು ಕೊಟ್ಟರೆ ಎರಡು ಬರೀಬೇಕಾಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಬಂದರೆ ದಟ್ ಇಸ್ ಸೊಮ್ಯಾಟಿಕ್ ಹೈಬ್ರಿಡ್ಸ್ ಅಂತೇಳಿ, ಅಥವಾ ಸೊ ದ ಪ್ರೊಸೆಸ್ ಇಸ್ ನೌನ್ ಆಸ್ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂತ ಕೂಡ ಕರಿತೇವೆ. ಸೊ ವಾಟ್ ಇಟ್ ಈಸ್ ನೋಡ್ರಿ, ಸಿಂಪಲ್ ಆಗಿ ಹೇಳೋದಿದ್ರೆ, ಓಕೆ, ಸೊ ಐಸೋಲೇಟೆಡ್ ಪ್ರೋಟೋಪ್ಲಾಸ್ಟ್ ಫ್ರಮ್ ಟೂ ಡಿಫರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಈಚ್ ಹ್ಯಾವಿಂಗ್ ಡಿಸೈರಬಲ್ ಕ್ಯಾರೆಕ್ಟರ್ಸ್ ಕ್ಯಾನ್ ಬಿ ಫ್ಯೂಸ್ಡ್ ಟು ಗೆಟ್ ಅ ಹೈಬ್ರಿಡ್ ಪ್ರೋಟೋಪ್ಲಾಸ್ಟ್ which is grown into new plant, and that is called as somatic hybrids, and the process is called as somatic hybridization. Somatic hybridization, you can see over here, right? ನಾವು ಎರಡು ಪ್ರೋಟೋಪ್ಲಾಸ್ಟ್ನ ಡಿಸೈರಬಲ್ ಕ್ಯಾರೆಕ್ಟರ್ ಇರುವಂಥ ಪ್ರೋಟೋಪ್ಲಾಸ್ಟ್ನ ಫ್ಯೂಸ್ ಮಾಡಿದಾಗ ನಮಗೆ ಹೈಬ್ರಿಡ್ ಪ್ರೋಟೋಪ್ಲಾಸ್ಟ್ ಸಿಗುತ್ತೆ. ಆ್ಯಂಡ್ ಆ ಪ್ಲಾಂಟ್ಸ್ಗಳಿಗೆ ಡೆವಲಪ್ ಆಗುವಂಥ ಪ್ಲಾಂಟ್ಸ್ಗಳಿಗೆ ನಾವು ಸೊಮ್ಯಾಟಿಕ್ ಹೈಬ್ರಿಡ್ಸ್ ಅಂತ ಕರಿತೇವೆ. ಆ್ಯಂಡ್ ದ ಪ್ರೊಸೆಸ್ಸಿಗೆ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂತ ಹೇಳಿ ಕರಿತೇವೆ. ಇದನ್ನು ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ದಟ್ ಇಸ್ GMO, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ. ಏನಂತ ಹೇಳಿ? ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ. ಸೊ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ಗಳ ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳು ಯಾವ್ಯಾವುದು ಹೇಳಿ ನೋಡುತ್ತಾ ಹೋಗೋಣ. ನೋಡ್ರಿ, ಫಸ್ಟ್ ಒನ್ ಬಂದು ಟಾಲರೆಂಟ್ ಟು ಅಬಯೋಟಿಕ್ ಸ್ಟ್ರೆಸ್. ಅಬಯೋಟಿಕ್ ಅಂತಂದರೆ ಎನ್ವಿರಾನ್ಮೆಂಟಲ್ ಸ್ಟ್ರೆಸ್. ಇಲ್ಲಿ ಕೋಲ್ಡ್ ಇರ್ಬೋದು, ಡ್ರಾಟ್ ಇರ್ಬೋದು, ಸಾಲ್ಟ್ ಇರ್ಬೋದು, ಹೀಟ್ ಇರ್ಬೋದು, ಎನಿ ಒನ್. ದೆನ್ ರೆಡ್ಯೂಸ್ಡ್ ರಿಲಯನ್ಸ್. ರಿಲಯನ್ಸ್ ಅಂತ ಅಂದರೆ ನಂಬಿಕೆ, ಅಥವಾ ಯು ಕ್ಯಾನ್ ಸೇ ಗೋ ಫಾರ್ ನಂಬಿಕೆಗಿಂತ ಚೆನ್ನಾಗಿರೋದು ಡಿಪೆಂಡೆನ್ಸಿ. ಓಕೆ, ಸೊ ಡಿಪೆಂಡೆನ್ಸಿ ಇಸ್ ದ ಬೆಸ್ಟ್ ವರ್ಡ್. ರೆಡ್ಯೂಸ್ಡ್ ರಿಲಯನ್ಸ್ ಆನ್ ಕೆಮಿಕಲ್ ಪೆಸ್ಟಿಸೈಡ್ಸ್. ಕೆಮಿಕಲ್ ಪೆಸ್ಟಿಸೈಡ್ಸ್ಗಳ ಮೇಲೆ ಒಂದು ಭರವಸೆಯನ್ನು ಹೊಂದದೇ ಇರುವಂಥದ್ದು ಅದರ ಕ್ಯಾರೆಕ್ಟರ್. ಅದು ಪೆಸ್ಟ್ ರೆಸಿಸ್ಟೆನ್ಸ್ ಕ್ರಾಪ್ಸ್ಗಳನ್ನ ಡೆವಲಪ್ ಮಾಡುವಂಥದ್ದು. ದೆನ್ ಹೆಲ್ಪ್ ಟು ರೆಡ್ಯೂಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಪೋಸ್ಟ್ ಹಾರ್ವೆಸ್ಟ್ ಅಂತಂದರೆ ಸೊ ಕಟಾವ್ ಆದ ನಂತರ, ಬೆಳೆಗಳು ಕಟಾವ್ ಆದ ನಂತರ ಏನಾದರೂ ಲಾಸಸ್ಗಳಾಗ್ತವೆ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್, ಬೈ ಎನ್ವಿರಾನ್ಮೆಂಟಲ್ ಡಿಸಾಸ್ಟರ್ಸ್. ಸೊ ಅದನ್ನು ತಪ್ಪಿಸೋವಂಥದ್ದು ಕೆಲಸವನ್ನು ಈ GMOಸ್ಗಳು ಮಾಡ್ತವೆ. ನೆಕ್ಸ್ಟ್ ಒನ್, ಇನ್ಕ್ರೀಸ್ ಎಫಿಷಿಯನ್ಸಿ ಆಫ್ ಮಿನರಲ್ ಯೂಸೇಜ್ ಬೈ ಪ್ಲಾಂಟ್ಸ್. ಸೊ ಸಾಯಿಲಲ್ಲಿ ಇರುವಂತಹ ಮಿನರಲ್ಸ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುವ ಹಾಗೆ ಮಾಡುವಂಥದ್ದು ಪ್ಲಾಂಟ್ಸ್ಗಳಲ್ಲಿ. ಸೊ ದ್ಯಾಟ್ಸ್ ಕಾಲ್ಡ್ efficiency of mineral usage by plants. Last one, enhanced nutritional value of food. So like example, golden rice, which is rich in vitamin A. So golden rice ನ ಡೆವಲಪ್ ಮಾಡುವಂಥದ್ದು ಎಕ್ಸಾಂಪಲ್ ಕೇಳ್ತಾರೆ ಇದನ್ನು. ಸೊ ಮೇಕ್ ಶೂರ್ ಯು ರಿಮೆಂಬರ್ ಇಟ್. ಓಕೆ, ಐ ಹೋಪ್ ಯು ಕ್ಯಾನ್ ರಿಮೆಂಬರ್ ದಟ್.
ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್. ಸೊ ಈ GMOಸ್ಗಳಲ್ಲಿ ಒಂದು ಇಂಪಾರ್ಟೆಂಟ್ GMO ಬಂದು ದಟ್ ಇಸ್ BT ಕಾಟನ್. ಅದು BT ಕಾಟನ್. ಅದೇ ಥರ ಬೇರೆ ಇದೆ BT ಕಾರ್ನ್, BT ರೈಸ್, BT ಟೊಮೆಟೊ, BT ಪೊಟ್ಯಾಟೊ, BT ಸೋಯಾಬೀನ್. ಇಲ್ಲಿ BT ಸ್ಟ್ಯಾಂಡ್ಸ್ ಫಾರ್ ವಾಟ್? Bacillus thuringiensis. ಸೊ ದಿಸ್ ಇಸ್ ಅ ಬ್ಯಾಕ್ಟೀರಿಯಾ. Bacillus thuringiensis ಇಸ್ ಅ ಬ್ಯಾಕ್ಟೀರಿಯಾ. ಅದ್ರ ಶಾರ್ಟ್ ಫಾರ್ಮ್ BT. ಈ Bacillus thuringiensis ಒಂದು ಟಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಈ BT ಏನಿದೆಯೋ Bacillus thuringiensis ಒಂದು ಟಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ in the crystalline form. Okay, so which is not harmful for plants. Harmful for plants. Okay, ನೆನಪಿರಲಿ, ಇದು ಹಾರ್ಮ್ಫುಲ್ ಅಲ್ಲ. ಆಯ್ತಾ? ಸೊ ಈ ಒಂದು ಕ್ಯಾರೆಕ್ಟರ್ನ ಉಪಯೋಗಿಸ್ಕೊಂಡು ನಾವು ಬೇರೆ ಬೇರೆ ರೀತಿಯ BT ಪ್ಲಾಂಟ್ಸ್ಗಳನ್ನು ಉಪಯೋಗಿಸ್ಕೊಂಡು ಡೆವಲಪ್ ಮಾಡಿದ್ದೇವೆ. ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ಗಳನ್ನು, ಓಕೆ, ಆರ್ ಇನ್ಸೆಕ್ಟಿಸೈಡಲ್ ಪ್ಲಾಂಟ್ಸ್ಗಳನ್ನು, ಇನ್ಸೆಕ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ಗಳನ್ನು ಪ್ರಿಪೇರ್ ಮಾಡಿದೆ. ಓಕೆ, ಸೊ ಹೇಗೆ ಮಾಡಿದ್ದೇವೆ ನೋಡಿ, ಒಂದು ಎಕ್ಸಾಂಪಲ್ ಇದೆ. BT ಕಾಟನ್ನ ಎಕ್ಸಾಂಪಲ್ ತಗೊಳ್ತೇವೆ ನಾವು. ಇಲ್ಲಿ ಏನೇನು ನೆನ್ಪಿಟ್ಕೋಬೇಕು? ಒಂದು Bacillus thuringiensis ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಸೊ ಕೆಲವೊಂದು ಪ್ರೋಟೀನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿಸ್ತವೆ, ದಟ್ ಇಸ್ BT ಟಾಕ್ಸಿನ್. ಸೊ ಅಗೇನೆಸ್ಟ್ ಯಾವ್ಯಾವುದು? ಲೆಪಿಡಾಪ್ಟೆರನ್ಸ್, ಅದರಲ್ಲಿ ಟೊಬ್ಯಾಕೊ, ಬಡ್ ವರ್ಮ್, ಆರ್ಮಿ ವರ್ಮ್, ಕೋಲಿಯಾಪ್ಟೆರನ್ಸ್, ಬೀಟಲ್ಸ್ಗಳು, ಡಿಪ್ಟೆರನ್ಸ್, ಫ್ಲೈಸ್ ಆ್ಯಂಡ್ ಮಾಸ್ಕಿಟೋಸ್. ಅಗೇನೆಸ್ಟ್ ದೀಸ್ ಪರ್ಟಿಕ್ಯುಲರ್ kinds of organisms we are going to prepare the toxin. The plant is going to prepare the toxin. Okay, and this is called as insecticidal protein anta heli karitave idanna. Aita, and it basically works. How does it works? ನಾನು ಹೇಳಿದೆ, ಇದು ಯಾವುದೇ ರೀತಿಯ ಪ್ಲಾಂಟಿಗೆ ಹಾರ್ಮ್ಫುಲ್ ಅಲ್ಲ ಅಲ್ವಾ? ಸೊ BTಯಲ್ಲಿ ದಟ್ ಇಸ್ Bacillus thuringiensis ನಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಟಾಕ್ಸಿನ್ ಪ್ರೊಡಕ್ಷನ್ ಆಗುತ್ತೋ ಆ ಟಾಕ್ಸಿನ್ ಏನಿದೆ ಅಲ್ವಾ, ಸೊ ಆ ಟಾಕ್ಸಿನ್ ಪ್ರೊಡಕ್ಷನ್ ಮಾಡುವಂತಹ ಒಂದು ಜೀನ್ ಏನಿದೆ ಅಲ್ವಾ, ಅದನ್ನ ನಾವು ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಇನ್ಕಾರ್ಪೊರೇಟ್ ಇನ್ ಟು ದ ಪ್ಲಾಂಟ್. ನಾವು ಪ್ಲಾಂಟ್ ಒಳಗಡೆ ಅದನ್ನ ಅಡ್ಜಸ್ಟ್ ಮಾಡ್ತೇವೆ ಥ್ರೂ ದ ವೆಕ್ಟರ್ಸ್. ಸೊ ಮೋಸ್ಟ್ ಪ್ರಾಬ್ಲಿ ಎಗ್ರೋಬ್ಯಾಕ್ಟೀರಿಯಂ ವೆಕ್ಟರ್ಸ್. ಆಯ್ತಾ? ಸೊ ಪ್ಲಾಂಟು ಪ್ರಿಪೇರ್ ಮಾಡುತ್ತೆ ಟಾಕ್ಸಿನ್ ಅನ್ನ ಆ್ಯಂಡ್ ಕ್ರಿಸ್ಟಲೈನ್ ಫಾರ್ಮಲ್ಲಿ ಫಾರ್ಮ್ ಮಾಡುತ್ತೆ, ವಿಚ್ ಇಸ್ ಆಲ್ಸೋ ನೋನ್ ಆಸ್ ಪ್ರೋಟಾಕ್ಸಿನ್ ಅಂತ ಕರಿತೀವಿ ನಾವು. Okay, which cannot affect the plant. But when a particular insect attacks on the plant and it eats the parts of the plant, and this protoxin reaches the gut of insect, it solubilizes. ನೋಡಿ ಇಲ್ಲಿ ಬರ್ಕೊಂಡಿದೆ, it solubilizes ಅಂತ ಹೇಳಿ. It solubilizes in alkaline pH. alkaline pH ಅಲ್ಲಿ soluble ಅಂದ್ರೆ ಕರಗ್ತದೆ ಅಂತ ಹೇಳಿ. ಆಯ್ತಾ? ಕರಗಿದ ನಂತರ ಸೊ ಮಿಡ್ ಗಟ್ ಏನಿದೆ ಅಲ್ವಾ, ಆ ಮಿಡ್ ಗಟ್ಟಿನ ಎಪಿಥೀಲಿಯಲ್ ಸೆಲ್ಸ್ ಅಂತ ಬರೀತೇನೆ ನಾನಿಲ್ಲಿ. ಆಯ್ತಾ? ಈ ಸೆಲ್ಸ್ ಅಂತ ಹೇಳಿ ಎಪಿಥೀಲಿಯಲ್ ಸೆಲ್ಸ್ ಸ್ವೆಲ್ಲಿಂಗ್ ಅನ್ನ ಕಾಸ್ ಮಾಡುತ್ತೆ. ಏನ್ ಮಾಡುತ್ತೆ? ಸ್ವೆಲ್ಲಿಂಗ್ ಅನ್ನ ಕಾಸ್ ಮಾಡ್ತದೆ. ಸ್ವೆಲ್ಲಿಂಗ್ ಕಾಸ್ ಆಗುತ್ತೆ. ಸೊ ಅಲ್ಲಿ ಬ್ಲಿಸ್ಟರ್ಸ್ಗಳು ಫಾರ್ಮ್ ಆಗುತ್ತೆ, ಅದು ಲೈಸಿಸ್ ಆಗುತ್ತೆ, ಇಟ್ ಲೈಸಿಸ್ ಆ್ಯಂಡ್ ದೆನ್ ಡೆತ್. ಅಲ್ಟಿಮೇಟ್ಲಿ ಏನಾಗುತ್ತೆ? ದ ಡೆತ್ ಇಸ್ ಗೋಯಿಂಗ್ ಟು ಬಿ ಕಾಸ್ಡ್. ಆ್ಯಂಡ್ ದಿಸ್ ಇಸ್ ಹೌ ದ BT ಟಾಕ್ಸಿನ್ ಇಸ್ ಯೂಸ್ಡ್ ಅಗೇನೆಸ್ಟ್ ದ ಇನ್ಸೆಕ್ಟ್ಸ್ ಆರ್ ಪೆಸ್ಟ್ಸ್. ಓಕೆ, ಇಲ್ಲಿ ಸ್ಪೆಸಿಫಿಕ್ ಟಾಕ್ಸಿನ್ಸ್ಗಳಿದ್ದಾವೆ ಆರ್ ಟಾಕ್ಸಿನ್ ಜೀನ್ಸ್ಗಳಿದ್ದಾವೆ. ವಿ ಕ್ಯಾನ್ ಗೋ ಫಾರ್ ಇಟ್. BT ಟಾಕ್ಸಿನ್ ಜೀನ್ಸ್ಗಳಿದ್ದಾವೆ ವಿಚ್ ಆರ್ ಕಾಲ್ಡ್ ಆಸ್ ಕ್ರೈ ಅಂತ ಕರೀತಾರೆ. ಕ್ರೈ ಜೀನ್ಸ್ ಅಂತ ಕರೀತಾರೆ. ವಿ ಕಾಲ್ ಇಟ್ ಆಸ್ ವಾಟ್? ಕ್ರೈ ಜೀನ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ಆ ಕ್ರೈ ಜೀನ್ಸ್ಗಳು, ಸೊ 3 ವೆರೈಟಿಯ ಕ್ರೈ ಜೀನ್ಸ್ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾನೆ ನೋಡ್ರಿ. Cry 1AC, Cry 2AB ಅಂತ ಹೇಳಿ, ವಿಚ್ ಕಂಟ್ರೋಲ್ಸ್ ಬಾಲ್ ವರ್ಮ್ಸ್. ನೆನ್ಪಿಟ್ಕೊಳ್ಳಿ, ಇದನ್ನೆಲ್ಲ ಕೇಳ್ತಾನೆ. ಬಾಲ್ ವರ್ಮ್ಸ್. Cry 1AB controls corn borer. ಟು ಕಂಟ್ರೋಲ್ ವಾಟ್? ಕಾರ್ನ್ ಬೋರರ್ನ ಕಂಟ್ರೋಲ್ ಮಾಡುತ್ತೆ. ಇಷ್ಟೇ ನೆನ್ಪಿಟ್ಕೊಳ್ಳೋದು, ಮತ್ತೇನಿಲ್ಲ ಎಕ್ಸ್ಟ್ರಾ. ನೆಕ್ಸ್ಟು ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್. ಇದರಲ್ಲಿ ಒಂದು ಟೆಕ್ನಿಕನ್ನು ಉಪಯೋಗಿಸ್ತಾನೆ, ದಟ್ ಇಸ್ RNA ಇಂಟರ್ಫರೆನ್ಸ್, RNAi ಟೆಕ್ನಿಕ್ ಅಂತ ಹೇಳಿ. ಇಲ್ಲಿ ನೆನ್ಪಿಟ್ಕೊಳ್ಳೋದೇನು ಅಂತಂದರೆ, ದ ನೇಮ್ ಆಫ್ ದ ನಿಮ್ಯಾಟೋಡ್ ವಿಚ್ ಇಸ್ ಗೋಯಿಂಗ್ ಟು ಕಾಸ್ ದ ಡಿಸೀಸ್ ಇನ್ ದ ಟೊಬ್ಯಾಕೊ ಪ್ಲಾಂಟ್, ದಟ್ ಇಸ್ ಮೆಲೋಐಡಿಗ್ನೆ
ಇನ್ಕಾಗ್ನಿಷಿಯಾ ಅಂತ ಹೇಳಿ. ಆ್ಯಂಡ್ ಯಾವ ಪ್ಲ್ಯಾಂಟಲ್ಲಿ? ದ ರೂಟ್ಸ್ ಆಫ್ ದ ಟೊಬ್ಯಾಕೊ ಪ್ಲ್ಯಾಂಟ್ಸಲ್ಲಿ, ವಿಚ್ ರೆಡ್ಯೂಸಸ್ ದ ಈಲ್ಡ್. ಇದಿಷ್ಟು ನೆನ್ಪಿಟ್ಕೊಳ್ಳಿ, ಆಯಿತಾ. ಸೊ ಇದರಲ್ಲಿ ಮತ್ತೆ ಯಾವುದೇ ರೀತಿಯಾದ ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ವೆಕ್ಟರ್ನ ಬೇಕಾದ್ರೆ ಒಂದು ನೆನ್ಪಿಟ್ಕೋಬೋದು, ದಟ್ ಇಸ್ ಎಗ್ರೋಬ್ಯಾಕ್ಟೀರಿಯಂ ವೆಕ್ಟರ್ಸ್. ಯಾವುದ್ರ ಮುಖಾಂತರ ಇದನ್ನು ನಾವು ಪರ್ಟಿಕ್ಯುಲರ್ಲಿ ಈ ಒಂದು RNA ಕ್ಯಾರಿ ಔಟ್ ಮಾಡ್ತಾ, ವಿಚ್ ವೆಕ್ಟರ್ ಈಸ್ ದ ವೆಕ್ಟರ್ ಯೂಸ್ ದಿಸ್ ಎಗ್ರೋಬ್ಯಾಕ್ಟೀರಿಯಂ. ಆ್ಯಂಡ್ ಐ ಥಿಂಕ್ CET ಲೆವೆಲ್ಗೆ ಇಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕೇನೋ ಅನ್ಕೊಳ್ತೇನೆ. ಓಕೆ, ಸೊ ನೆಕ್ಸ್ಟ್ ಒಂದು ಬಂದು ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಇನ್ ಮೆಡಿಸಿನ್ ಫೀಲ್ಡಲ್ಲಿ ಏನು ಮಾಡಿದ್ದಾವೆ. ಸೊ ಫಸ್ಟ್ ಒನ್, ಲೆಟ್ಸ್ ಡೈರೆಕ್ಟ್ಲಿ ಜಂಪ್ ಇನ್ ಟು ದ ಥಿಂಗ್ ದಟ್ ಇಸ್ ಇನ್ಸುಲಿನ್. ಓಕೆ, ಸೊ ನೋಡ್ರಿ, ಹ್ಯೂಮನ್ಸ್ ಅಥವಾ ಮ್ಯಾಮಲ್ಸಲ್ಲಿ, ಹ್ಯೂಮನ್ಸನ್ನು ತಗೊಂಡ್ರೆ ನಾವು, ವಿಚ್ ಕಮ್ಸ್ ಅಂಡರ್ ದ ಮ್ಯಾಮಲ್ಸ್. ಓಕೆ, ಹ್ಯೂಮನ್ಸ್ ಬರ್ತಾನಲ್ಲಿ ವಿ ಕ್ಯಾನ್ ಸಿ ಹ್ಯೂಮನ್ಸಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ. ಸೊ ಇನ್ಸುಲಿನ್ನ ಪ್ರೊಡಕ್ಷನ್ ಕಡಿಮೆ ಆಗೋದ್ರಿಂದ ಸೊ ಬಾಡಿಯಲ್ಲಿ ಏನಾಗುತ್ತೆ, ಸೊ ಗ್ಲೂಕೋಸ್ನ ಪ್ರಮಾಣ ಹೆಚ್ಚಾಗುತ್ತೆ. ನಾವು ಅದನ್ನ ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೇವೆ. ಸೊ ಈ ಡಯಾಬಿಟಿಸ್ ಕಾರಣ ಇನ್ಸುಲಿನ್ನ ಕಡಿಮೆ ಪ್ರೊಡಕ್ಷನ್ ಆಗುವಂಥದ್ದು. ಸೊ ಈ ಇನ್ಸುಲಿನ್ ನಾವು ಆರ್ಟಿಫಿಷಿಯಲ್ ಆಗಿ ತಗೊಳ್ತೇವೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಓಕೆ, ವಿಚ್ ಇಸ್ ಗೋಯಿಂಗ್ ಟು ಕಂಟ್ರೋಲ್ ದ ಬ್ಲಡ್ ಶುಗರ್ ಲೆವೆಲ್. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಏನು ನಿಮಗೆ ಆರ್ಟಿಫಿಷಿಯಲ್ ಇನ್ಸುಲಿನ್ ಇದೆಯೋ ಅದನ್ನು 1983 ಎಲಿ ಲಿಲ್ಲಿ ಅನ್ನೋ ಒಂದು ಕಂಪನಿ ಪ್ರೊಡಕ್ಷನ್ ಮಾಡುತ್ತೆ ಬೈ ಯೂಸಿಂಗ್ 2 DNA ಸೀಕ್ವೆನ್ಸಸ್ corresponding to A and B chain of the A chain and B chain of the insulin. ಅದನ್ನು ಈಕ್ವಲೈಸಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅದನ್ನು ರೆಪ್ಲಿಕೇಟ್ ಮಾಡಿಸಿ ಆಮೇಲೆ ಅದನ್ನು ಸಪರೇಟಾಗಿ ಆ ಎರಡು ಚೈನನ್ನು ಸಪರೇಟಾಗಿ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ವಾಪಸ್ ಕಂಬೈನ್ ಮಾಡುವಂಥದ್ದು ಬೈ ದ ಡೈಸಲ್ಫೈಡ್ ಬಾಂಡ್ಸ್. ಇದು ಇಂಪಾರ್ಟೆಂಟ್, ಡೈಸಲ್ಫೈಡ್ ಬಾಂಡ್ಸ್ ಟು ಫಾರ್ಮ್ ಹ್ಯೂಮನ್ ಇನ್ಸುಲಿನ್ ಅಥವಾ ಆಲ್ಸೋ ನೋನ್ ಆಸ್ ಹ್ಯೂಮಿಲಿನ್ ಅಂತ ಇರ್ತದೆ. ಆಯಿತಾ, ಇದು ಯಾಕೆ ಎಷ್ಟು ಇಂಪಾರ್ಟೆಂಟು ಈ ಸ್ಟೆಪ್ಪು, ಈ ಒಂದು ಹೇಳಿದ್ದಂಥ ಯಾಕೆ ಇಂಪಾರ್ಟೆಂಟು? ಬಿಕಾಸ್ ಸೊ ಇದು ದಿಸ್ ಈಸ್ ಅನ್ ಇನ್ಸುಲಿನ್, ಆಯಿತಾ, ಆ್ಯಂಡ್ ದಿಸ್ ಈಸ್ ದ ಪ್ರೋ ಇನ್ಸುಲಿನ್. ಓಕೆ, ಸೊ ಬಿಫೋರ್ 1983 ಡಯಾಬಿಟಿಸ್ ಇತ್ತು. ಸೊ ಹ್ಯೂಮನ್ಸ್ ವರ್ ಇಂಜೆಕ್ಟಿಂಗ್ ದ ಇನ್ಸುಲಿನ್ ಫ್ರಮ್ ಅದರ್ ಮ್ಯಾಮಲ್ಸ್ ಅವ್ರ ಕ್ಯಾಟಲ್ಸ್ ಅಂತ ಕರಿಬೋದು. ಸ್ಲಾಟರ್ಡ್ ಕ್ಯಾಟಲ್ಸ್ಗಳ ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ರು. ಸೊ ವಿಚ್ ಕಾಸ್ಡ್ ಲಾಟ್ ಆಫ್ ಅಲರ್ಜೀಸ್ ಆ್ಯಂಡ್ ಇವನ್ ಸಮ್ ಡೆತ್ ಆಲ್ಸೋ. ಯಾಕಂದರೆ ಅಲ್ಲಿ ಇರುವಂತಹ ಇನ್ಸುಲಿನ್ನು ಪ್ರೋ ಇನ್ಸುಲಿನ್ ಆಗಿತ್ತು. ಪ್ರೋ ಇನ್ಸುಲಿನ್ ಹ್ಯಾಸ್ 3 ಪೆಪ್ಟೈಡ್ ಬಾಂಡ್ಸ್, 3 ಪೆಪ್ಟೈಡ್ ಚೈನ್ಸ್ಗಳಿದಾವೆ, ಬಾಂಡ್ಸ್ ಒಳಗಿಂತ ಚೈನ್ಸ್ಗಳಿದಾವೆ, A, B ಆ್ಯಂಡ್ C. ಯು ಕ್ಯಾನ್ ಸಿ ದ ಕಲರ್ ಆಲ್ಸೋ. ದಿಸ್ ಇಸ್ A, this is B, this is C. ಬಟ್ ಹ್ಯೂಮನ್ ಇನ್ಸುಲಿನಲ್ಲಿ 2 ಚೈನ್ಸ್ಗಳಿರ್ತವೆ ಪೆಪ್ಟೈಡ್ದು, ಒಂದು A ಇನ್ನೊಂದು B, ವಿಚ್ ಆರ್ ಬೇಸಿಕಲಿ ಬಾಂಡೆಡ್ ಬೈ ಡೈಸಲ್ಫೈಡ್ ಬಾಂಡ್ಸ್. ಈ 3ನೇ ಚೈನ್ ಇರೋದಿಲ್ಲ. ಬಟ್ ನಾವೇನು ಮ್ಯಾಮಲ್ಸ್ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ವೋ ಅದನ್ನು ಇಂಜೆಕ್ಟ್ ಮಾಡ್ಕೊಂಡಾಗ ಸೊ ಬೇಸಿಕಲಿ ಹ್ಯೂಮನ್ಸಲ್ಲಿ ಏನು ಕಾಸ್ ಆಗ್ತಾ ಇತ್ತು, ಅಲರ್ಜೀಸ್ಗಳು ಕಾಸ್ ಆಗ್ತಾ ಇತ್ತು. Okay, and that's what it is. Gene therapy, next one. So gene therapy ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾನೆ, ದಟ್ ಇಸ್ ಆಫ್ ಎಡಿನೋಸಿನ್ ಡಿಅಮಿನೇಸ್ ಡೆಫಿಷಿಯನ್ಸಿ ಅಥವಾ ADA ಡೆಫಿಷಿಯನ್ಸಿ ಅಂತ ಹೇಳಿ. ಸೊ ದಿಸ್ ಈಸ್ ಅ ಪರ್ಟಿಕ್ಯುಲರ್ ಎಂಜೈಮ್ ವಿಚ್ ಇಸ್ ಕ್ರೂಷಿಯಲ್ ಫಾರ್ ಇಮ್ಯೂನ್ ಸಿಸ್ಟಮ್ ಟು ಫಂಕ್ಷನ್. ಇಮ್ಯೂನ್ ಸಿಸ್ಟಮ್ನು ಫಂಕ್ಷನ್ ಆಗೋಕ್ಕೆ ಇಂಪಾರ್ಟೆಂಟ್ ಆದಂಥ ಒಂದು ಎಂಜೈಮ್ ಅದು. ಇದು ಡೆಫಿಷಿಯನ್ಸಿ ಆದಾಗ, ಓಕೆ, ಸೊ ಡೆಫಿಷಿಯನ್ಸಿ ಹೇಗಾಗುತ್ತೆ, ಯಾವ ಜೀನು ಎಡಿನೋಸಿನ್ ಡಿಅಮಿನೇಸ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತಲ್ವ ಅದು ಡಿಲೀಟ್ ಆಗಿ ಹೋಗಿರುತ್ತೆ. ಆಗ ಸೊ ಇಮ್ಯೂನ್ ಸಿಸ್ಟಮಲ್ಲಿ ದಟ್ ಮೀನ್ಸ್ ದ ಇಮ್ಯುನಿಟಿ ಈಸ್ ರೆಡ್ಯೂಸ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ಸ್. ಸೊ ಹಾಗಾಗಿ ಜೀನ್ ಥೆರಪಿಯನ್ನು ಕ್ಯಾರಿ ಔಟ್ ಮಾಡ್ತಾರೆ in a 4-year-old girl, okay, in 1990, and it gets successful. Okay,
ಅದರ್ ದೆನ್ ದೀಸ್ ಮೆಥಡ್ಸ್, ಜೀನ್ ಥೆರಪಿಯನ್ನು ಬಿಟ್ಟು ಮತ್ತು ಬೇರೆ ಬೇರೆ ಸ್ಟೆಪ್ಸ್ಗಳಿದ್ದಾವೆ ಟು ಬೇಸಿಕಲಿ ಕ್ಯೂರ್ ಇಟ್. ಯಾವ್ಯಾವುದು ಅಬ್ಸರ್ವ್ ಮಾಡಿ, ಅದು ಇಂಪಾರ್ಟೆಂಟ್. ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನು, ಆಯಿತಾ. ಇನ್ನೊಂದು ಎಂಜೈಮ್ ರಿಪ್ಲೇಸ್ಮೆಂಟ್ ಥಿಯರಿ. ಆ್ಯಂಡ್ ದೆನ್ ಕಮ್ಸ್ ದ ಫಂಕ್ಷನಲ್ ADAನ ಪೇಷಂಟಿಗೆ ಇಂಜೆಕ್ಟ್ ಮಾಡುವಂಥದ್ದು, ಆಯಿತಾ. ಇದನ್ನ ಬಿಟ್ಟರೆ ನೆಕ್ಸ್ಟ್ ಬರೋದು ಜೀನ್ ಥೆರಪಿ. ಓಕೆ, ಸೊ ಜೀನ್ ಥೆರಪಿಯಲ್ಲಿ ಏನು ಮಾಡ್ತಾರೆ, ಬೇಸಿಕಲಿ ಲಿಂಪೋಸೈಟ್ಸ್ಗಳನ್ನು ಪೇಷಂಟ್ನ ಬ್ಲಡ್ಡಿಂದ ತೆಗೆದು ಅದನ್ನು ಎಕ್ಸ್ಟ್ರಾ ಗ್ರೋ ಮಾಡಿ, ನಾವು ಸಪ್ರೇಟಾಗಿ ಗ್ರೋ ಮಾಡ್ತಾರೆ. ಆ್ಯಂಡ್ ಅದರಲ್ಲಿ ಫಂಕ್ಷನಲ್ ADA-CDAನ, ADA ಅಂದರೆ ಅಡಿನೋಸಿನ್ ಡಿಅಮಿನೇಸ್ ಕಾಂಪ್ಲಿಮೆಂಟರಿ DNA ವಿಚ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ದಿಸ್ ADA, ಅದನ್ನು ನಾವು ರೆಟ್ರೋವೈರಸ್ಗಳ ಮುಖಾಂತರ ಲಿಂಪೋಸೈಟ್ಸ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೇವೆ, ಆಯಿತಾ. ಆ್ಯಂಡ್ ವಾಪಸ್ ಪೇಷಂಟ್ಸಿಗೆ ಕಳಿಸ್ತೇವೆ. ಆಗ ಪೇಷಂಟಲ್ಲಿ ಡೆವಲಪ್ ಆಗುತ್ತೆ ಈ ADA. ದ್ಯಾಟ್ಸ್ ಹೌ ಜೀನ್ ಥೆರಪೀಸ್ ಬೇಸಿಕಲಿ ಏನು ಮಾಡ್ತೇವೆ, ಕ್ಯಾರಿ ಔಟ್ ಮಾಡ್ತೇವೆ, ಆಯಿತಾ. ಆದರೆ ದಿಸ್ ಇಸ್ ಅ ರಿಪೀಟೆಡ್ ಪ್ರೊಸೆಸ್. ಇದು ಏನಿದು ರಿಪೀಟೆಡ್ ಪ್ರೊಸೆಸ್. ಯು ಕ್ಯಾನ್ ಸಿ ಓವರ್ ಹಿಯರ್. ಪೇಷಂಟ್ಸ್ ರಿಕ್ವೈರ್ಸ್ ಪೀರಿಯಾಡಿಕ್ ಇನ್ಫ್ಯೂಷನ್, ಅಂದರೆ ಪೇಷಂಟಿಗೆ ಪದೇ ಪದೇ ಇದನ್ನು ಇಂಜೆಕ್ಟ್ ಮಾಡ್ತಾ ಇರಬೇಕಾಗುತ್ತೆ. ಬಟ್ ಸೊ ನಾವು ಇದನ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡಬೇಕು ಅಂತಂದರೆ ಬೋನ್ ಮ್ಯಾರೋ ಸೆಲ್ಸ್ಗಳನ್ನು ವಿಚ್ ಇಸ್ ಏಬಲ್ ಟು ಪ್ರೊಡ್ಯೂಸ್ ADA, ಅದನ್ನು ಎಂಬ್ರಿಯಾನಿಕ್ ಸ್ಟೇಜಲ್ಲೇ ಪರ್ಟಿಕ್ಯುಲರ್ಲಿ ಆ್ಯಡ್ ಮಾಡುವಂಥದ್ದು. ಆಗ ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಬೇಸಿಕಲಿ ಜೀನ್ ಥೆರಪೀಸ್. ನೆಕ್ಸ್ಟ್ ಬಂದು ಮಾಲಿಕ್ಯುಲರ್ ಡಯಾಗ್ನೋಸಿಸ್. ಸೊ ಡಯಾಗ್ನೋಸಿಸ್ ಮಾಡೋಕ್ಕೆ 3 ಮೆಥಡ್ಸ್ಗಳನ್ನು ಉಪಯೋಗಿಸ್ತವೆ ಬೈ ದ ಬಯೋಟೆಕ್ನಾಲಜಿ. ಒಂದು PCR, ಇನ್ನೊಂದು ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಒಂದು ELISA. ಸೊ ನಾವು ಮೇನ್ಲಿ ಏನು ನೆನ್ಪಿಟ್ಕೋಬೇಕು ಅಂದರೆ, ಸೊ ಇದರಲ್ಲಿ ಏನೇನು ಪ್ರಿನ್ಸಿಪಲ್ಸ್ಗಳನ್ನು ಉಪಯೋಗಿಸ್ತಾರೆ ಅಂತ ಹೇಳೋದು ಇಂಪಾರ್ಟೆಂಟ್. PCR ಅಲ್ಲಿ ಬಂದು ಫಸ್ಟ್ PCR ಕನ್ಸಿಡರ್ ಮಾಡಿದ್ರೆ, PCR ಅಲ್ಲಿ ಬಂದು ನಾವು ಮೆಥಡನ್ನು ಯೂಸ್ ಮಾಡೋದು ಯಾವುದು ಅಂತಂದ್ರೆ, ಲೋ ಕಾನ್ಸಂಟ್ರೇಟೆಡ್ ಯಾವುದೇ ಒಂದು ಪರ್ಟಿಕ್ಯುಲರ್ ಮಟೀರಿಯಲ್ ಇದ್ದರೆ, ಜೆನೆಟಿಕ್ ಮಟೀರಿಯಲ್ ಇದ್ದರೆ, ಅದನ್ನು ಇನ್ಕ್ರೀಸ್ ಮಾಡಿದಾಗ ನಮಗೆ ಸಿಂಪ್ಟಮ್ಸ್ಗಳು ಜಾಸ್ತಿ ಕಾಣಿಸ್ತಾ ಹೋಗ್ತವೆ. ಓಕೆ, ಸೊ ದಟ್ ಇಸ್ ದ ಮೆಥಡ್. ಸೊ ಇದನ್ನ HIV ಡಿಟೆಕ್ಟ್ ಮಾಡೋಕ್ಕೆ ಉಪಯೋಗಿಸ್ತೇವೆ ನಾವು. ಓಕೆ, ದೆನ್ ಕಮ್ಸ್ ದ ಸೆಕೆಂಡ್ ಒನ್, ದಟ್ ಇಸ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಓಕೆ, ಇಲ್ಲಿ ನಾವು ರೇಡಿಯೋ ಆಕ್ಟಿವ್ ಪ್ರೋಬ್ಸ್ಗಳನ್ನು ವೆಕ್ಟರ್ ಜೊತೆಗೆ ಹೈಬ್ರಿಡೈಸ್ ಮಾಡಿ ಇದನ್ನು ಆಟೋ ರೇಡಿಯೋಗ್ರಫಿಗೆ ಒಳಗೆ ಮಾಡಿದಾಗ ನಮಗೆ ಆ ಒಂದು ಜೀನ್ ಏನಿದೆಯೋ ವಿಚ್ ಇಸ್ ನಾಟ್ ಗೋಯಿಂಗ್ ಟು ಬಿ ಆರ್ ವಿಚ್ ಹ್ಯಾಸ್ ಬೀನ್ ಮಾಡಿಫೈಡ್, ಸೊ ಮ್ಯೂಟೇಟೆಡ್ ಜೀನನ್ನು ನಾವು ಐಡೆಂಟಿಫೈ ಮಾಡ್ಬೋದು, ಆಯಿತಾ. ದೆನ್ ಕಮ್ಸ್ ELISA, ದಟ್ ಇಸ್ ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ assay ಅಂತ ಕರಿತೇವೆ. ಸೊ ಬೇಸಿಕಲಿ ಇಟ್ ಇಸ್ ಅ ಮೆಥಡ್ ವೇರ್ ಆಂಟಿಜನ್ ಆಂಟಿಬಾಡಿ ಇಂಟರಾಕ್ಷನ್ ಅಬ್ಸರ್ವ್ ಮಾಡ್ತೇವೆ. ಇದು ಇಂಪಾರ್ಟೆಂಟ್, ಆಂಟಿಜನ್ ಆಂಟಿಬಾಡಿ ಇಂಟರಾಕ್ಷನ್. ಸೊ ಒಂದು ಆಂಟಿಜನ್ ಎಂಟ್ರಿ ಆಯಿತು ಬಾಡಿಯಲ್ಲಿ ಅಂತಂದರೆ ನಮ್ಮ ದೇಹದಲ್ಲಿ ಕೆಲವೊಂದು ಪ್ರೋಟೀನ್ಸ್ಗಳು ರಿಲೀಸ್ ಆಗುತ್ತೆ. ಸೊ ಲೈಕ್ ಪ್ರೋಟೀನ್ಸ್ ಇರ್ಬೋದು ಅಥವಾ ಗ್ಲೈಕೋಪ್ರೋಟೀನ್ಸ್ ಇರ್ಬೋದು, ರಿಲೀಸ್ ಆಗುತ್ತೆ. ಸೊ ಯಾವ ಪ್ರೋಟೀನ್ ಅಥವಾ ಯಾವ ಗ್ಲೈಕೋಪ್ರೋಟೀನ್ ಇದೆ ಅಂತ ಹೇಳೋದ್ರ ಮೇಲೆ ನಾವು ಯಾವ ಆಂಟಿಜನ್ ಬಂದಿದೆ ಬಾಡಿ ಒಳಗಡೆ ನೋಡ್ಬೋದು, ಅಥವಾ ಬೇಸ್ಡ್ ಆನ್ ಆಂಟಿಜನ್ ಸ್ಪೆಸಿಫಿಕ್ ಪ್ರೋಟೀನ್ಸ್ ಆರ್ ಪ್ರೊಡ್ಯೂಸ್ಡ್, ಅದ್ರ ಮೇಲೆ ಕೂಡ ಐಡೆಂಟಿಫೈ ಮಾಡ್ಬೋದು. ಸೊ ವೈಸ್ ಅವರ್ ಸೈಟಿಸ್, ಓಕೆ, ಯಾವ್ದು ಪ್ಯಾಥೋಜನ್ ಅಂತೇಳಿ. ದಿಸ್ ಇಸ್ ವಾಟ್ ಬೇಸಿಕಲಿ ದ ಮೆಥಡ್ ಇಸ್. ಓಕೆ, ದೆನ್ ಕಮ್ಸ್ ಟ್ರಾನ್ಸ್ಜೆನಿಕ್ ಆನಿಮಲ್ಸ್. ಸೊ ಇದರಲ್ಲಿ ನೆನ್ಪಿಟ್ಕೊಳ್ಳೋದೇನು ಅಂತಂದರೆ, ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಅಂತಂದರೆ ಗೊತ್ತಿದೆ ನಿಮ್ಗೆ ಏನಂತೇಳಿ, ನಾನು ಮತ್ತೆ ಅದು ಹೇಳೋದಿಲ್ಲ. ಸೊ ಇಟ್ಸ್ ಸಿಂಪ್ಲಿ ವಿ ಕ್ಯಾನ್ ಸೇ ದಟ್ ಮ್ಯಾನಿಪ್ಯುಲೇಟೆಡ್ DNA ಹೊಂದಿರುವಂಥದ್ದು, ನಮಗೆ ಬೇಕಾದಂಥ ಒಂದು ಥಿಂಗ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಇದರಲ್ಲಿ ಬೇಸಿಕಲಿ ಯು ಹ್ಯಾವ್ ಟು ರಿಮೆಂಬರ್ ಓನ್ಲಿ ಒನ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಥಿಂಗ್ನ ನೆನ್ಪಿಟ್ಕೋಬೇಕು, ಆಯಿತಾ. ಸೊ ಎಕ್ಸಾಂಪಲ್ಸ್ಗಳು ನೋಡಿರಿ, ನಾರ್ಮಲ್ ಫಿಸಿಯಾಲಜಿ ಮತ್ತು ಡೆವಲಪ್ಮೆಂಟಿಗೆ ಎಕ್ಸಾಂಪಲ್ ಬಂದು ಸ್ಟಡಿ ಆಫ್ ಕಾಂಪ್ಲೆಕ್ಸ್ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್ ಇನ್ ದ ಗ್ರೋತ್ ಸಚ್ ಆಸ್ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್. ಸೊ ಇದು ಇಂಪಾರ್ಟೆಂಟ್, ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್, ಹೇಗೆ ಇನ್ಸುಲಿನ್ ಗ್ರೋ ಆಗುತ್ತೆ. ಸೊ ಅದನ್ನ ನಾವು ಟ್ರಾನ್ಸ್ಜೆನಿಕ್ ಆನಿಮಲ್ಸ್ಗಳನ್ನು ಯೂಸ್ ಮಾಡ್ಕೊಂಡು ನೋಡ್ಬೋದು. ಸ್ಟಡಿ ಆಫ್ ಡಿಸೀಸಸ್ಗಳು, ಸೊ ಇದಕ್ಕೆ ಎಕ್ಸಾಂಪಲು ಕ್ಯಾನ್ಸರು, ಸಿಸ್ಟಿಕ್ ಫೈಬ್ರೋಸಿಸ್ಸು, ರುಮ್ಯಾಟಾಯ್ಡ್ ಆರ್ಥರೈಟಿಸು, ಅಲ್ಝೈಮರ್ಸು. ಸೊ ಈ ಡಿಸೀಸ್ಗಳು ಯಾವ ರೀತಿಯಲ್ಲಿ ಬಿಹೇವ್ ಮಾಡುತ್ತೆ, ಇದರ ಕ್ಯಾರೆಕ್ಟರ್ಗಳೇನು, ಅದನ್ನ ಆನಿಮಲ್ಸ್ಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾನೆ. ದೆನ್ ಬಯಾಲಜಿಕಲ್ ಪ್ರಾಡಕ್ಟ್ಸ್, ಕೆಲವೊಂದು ಬಯಾಲಜಿಕಲ್ ಪ್ರಾಡಕ್ಟ್ಸನ್ನು
ಪ್ರಾಡಕ್ಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಯಾವ್ಯಾವುದದು? ಒನ್ ಇಸ್ ಆಲ್ಫಾ 1 ಆ್ಯಂಟಿಟ್ರಿಪ್ಸಿನ್ ಆ್ಯಂಫಿಸೆಮಾ, ಕ್ಯಾಂಫಿಸೆಮಾ ಪ್ರೊಡ್ಯೂಸ್ ಮಾಡೋಕ್ಕೆ. ಇನ್ನೊಂದು ರೋಸಿ ಅ ಕೌ ವಿಚ್ ಪ್ರೊಡ್ಯೂಸಸ್ ಹ್ಯೂಮನ್ ಪ್ರೋಟೀನ್ ಎನ್ರಿಚ್ಡ್ ಮಿಲ್ಕ್ ವಿತ್ 2.4 grams per liter. ಇದು ಇಂಪಾರ್ಟೆಂಟ್ ಆಯಿತಾ. ಸೊ ಇವೆರಡು ತುಂಬ ಇಂಪಾರ್ಟೆಂಟ್. ಈ ಒಂದು ಪ್ರೋಟೀನ್ ಎನ್ರಿಚ್ಡ್ ಮಿಲ್ಕಲ್ಲಿ ಏನಿದೆ? ಹ್ಯೂಮನ್ ಆಲ್ಫಾ ಲ್ಯಾಕ್ಟ್ ಅಲ್ಬ್ಯೂಮಿನ್ ಏನಿದೆ? ಹ್ಯೂಮನ್ ಆಲ್ಫಾ ಲ್ಯಾಕ್ಟ್ ಅಲ್ಬ್ಯೂಮಿನ್ ಇದೆ, ವಿಚ್ ಇಸ್ ನಾಟ್ ದೇರ್ ಇನ್ ದ ಕೌ ಮಿಲ್ಕ್. ಐ ಹೋಪ್ ಯು ಅಂಡರ್ಸ್ಟುಡ್. ಬಾಕಿ ಎರಡನ್ನ ನೋಡ್ಕೋಬೇಕಂತ ಏನಿಲ್ಲ, ಯು ಕ್ಯಾನ್ ಲೀವ್ ಇಟ್. ದೆನ್ ಕಮ್ಸ್ ಎಥಿಕಲ್ ಇಶ್ಯೂಸ್. ಸೊ ಎಥಿಕಲ್ ಇಶ್ಯೂಸಲ್ಲಿ GEAC, ಸೊ ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ, ಇದರ ರೋಲ್ ಏನು? ಸೊ ದೇ ಆರ್ ಗೋಯಿಂಗ್ ಟು ಟೇಕ್ ದ ಡಿಸಿಷನ್ ರಿಗಾರ್ಡಿಂಗ್ ವ್ಯಾಲಿಡಿಟಿ ಆಫ್ GM ರಿಸರ್ಚ್, ಓಕೆ, ಆ್ಯಂಡ್ ಸೇಫ್ಟಿ, ವೆರಿ ಇಂಪಾರ್ಟೆಂಟ್ಲಿ ಸೇಫ್ಟಿ ಆಫ್ ಇಂಟ್ರೊಡ್ಯೂಸಿಂಗ್ GM ಆರ್ಗಾನಿಸಮ್ಸ್. ಇದಿಷ್ಟೇ, ಮತ್ತೇನಿಲ್ಲ ಆಯಿತಾ. ಐ ಥಿಂಕ್ ಲಾಸ್ಟ್ ಪಾಯಿಂಟ್ ಬಂದು ಇಲ್ಲಿ ಬರುತ್ತೆ. ಓಕೆ, ಸೊ ಇಂಡಿಯಾದಲ್ಲಿ ಎಷ್ಟು ವೆರೈಟೀಸ್ ಆಫ್ ಏನಿದೆ ರೈಸ್ ಇದೆ? You can see over here the total varieties, that is 2 lakh varieties of rice we can find. ಅದರಲ್ಲಿ 27 documented varieties of basmati rice ಇದೆ. ಓಕೆ, ಸೊ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ರೈಸನ್ನ US ನಮ್ಮಿಂದ ಕದಿಯುತ್ತೆ. The US basically they stole from us and they created a new variety, they say that, and by crossing with a dwarf variety ಆ್ಯಂಡ್ ಬಾಸುಮತಿ ಅಂತ ಹೇಳಿ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ, ಪೇಟೆಂಟ್ ಅಂತ ತಗೊಳ್ತಾರೆ. ಆ್ಯಂಡ್ ಸೊ ದಿಸ್ ಮೆಥಡ್ ಈಸ್ ನೌನ್ ಆಸ್ ಬಯೋಪೈರಸಿ. ಅದನ್ನೇನಂತ ಕರಿತೇವೆ ನಾವು? ಬಯೋಪೈರಸಿ ಅಂತ ಹೇಳಿ ಕರೀತಾರೆ. ವಿ ಕಾಲ್ ಇಟ್ ಆಸ್ ಬಯೋಪೈರಸಿ. ಬಾಸ್ಮತಿ ಇಸ್ ಬೇಸಿಕಲಿ ಇಂಡಿಯಾಸ್, ಆ್ಯಂಡ್ ಈ ಒಂದು US ಪೇಟೆಂಟನ್ನು ತಗೊಂಡು ಅದು ನಮಗೆ ಸೇಲ್ ಮಾಡೋಕ್ಕೆ ಕೊಡಲಿಲ್ಲ ಒಂದು ಕಾಲದಲ್ಲಿ, ರೈಟ್? ಸೊ ಹೆನ್ಸ್ ಏನಂತ ಕರಿತೇವೆ ಅದನ್ನು? ಬಯೋಪೈರಸಿ ಅಂತ ಹೇಳಿ ಕರೀತಾರೆ, ಆಯಿತಾ.